ಬೆಂಗಳೂರಿಗೆ ಬಿ ಜೆ ಪಿಯ ಕೊಡುಗೆ ಏನು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಈ ಸಾಮಾನ್ಯ ಮಾಹಿತಿಯು ಅವರ ಬಳಿ ಇಲ್ಲ ಅನ್ನೋದು ಭಾಳ ಆಶ್ಚರ್ಯಕರವಾದ ಸಂಗತಿ. ಬೆಂಗಳೂರಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಿರುವುದೇ ಬಿ ಜೆ ಪಿಯ ಸರ್ಕಾರದಿಂದ. ಟರ್ಮಿನಲ್ 2 ಇತ್ತೀಚೆಗೆ ತಾನೇ ಅದರ ಉದ್ಘಾಟನೆ ಆಯಿತು. ಅದು ಬಿ ಜೆ ಪಿಯ ಕಾಲದಲ್ಲೇ ಆಗಿರುವಂಥದ್ದು. ನಮ್ಮ ಮೆಟ್ರೋ ಬೆಂಗಳೂರಿಗೆ ತಂದದ್ದೇ ಬಿ ಜೆ ಪಿಯ ಸರ್ಕಾರ. ಕಾವೇರಿ 4 ಸ್ಟೇಜ್ ಸೆಕೆಂಡ್ ಸ್ಟೇಜ್ ತಂದಿದ್ದೇ ಬಿ ಜೆ ಪಿಯ ಸರ್ಕಾರ. ಸಬರ್ಬನ್ ಟ್ರೈನ್ ಇವತ್ತು ಯೋಜನೆ ಜಾರಿಯಾಗ್ತಾ ಇರೋದೇ ಬಿ ಜೆ ಪಿಯ ಸರ್ಕಾರದ ಫಲವಾಗಿ. ಹೀಗೆ ಒಂದಲ್ಲ ಒಂದು ಯೋಜನೆಗಳು ಬೆಂಗಳೂರಿಗೆ ಬಿ ಜೆ ಪಿಯ ಸರ್ಕಾರ ಕೊಟ್ಟಿದೆ. ದಂಡು ಪ್ರದೇಶದ ರೈಲ್ವೆ ನಿಲ್ದಾಣವಿರ್ಬೋದು, ಯಶವಂತಪುರ ರೈಲ್ವೆ ನಿಲ್ದಾಣ ಇರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಹವಾನಿಯಂತ್ರಿತ ರೈಲು ನಿಲ್ದಾಣ ಇರಬಹುದು. ಈ ಮೂರೂ ಕೂಡ ಇವತ್ತು ಬಿ ಜೆ ಪಿಯ ಸರ್ಕಾರದ ಫಲವಾಗಿ ಇವತ್ತು ಬಂದಿರುವಂಥದ್ದು. ಪಟ್ಟಿ ಹನುಮಂತನ ಬಾಲದ ಥರ ಇದೆ. ಡಿ ಕೆ ಶಿವಕುಮಾರ್ ಅವರು ದಯಮಾಡಿ ಒಮ್ಮೆ ಇವುಗಳ ಬಗ್ಗೆ ಅಧ್ಯಯನ ಮಾಡಿದರೆ ಬಿ ಜೆ ಪಿಯ ಕೊಡುಗೆ ಏನು ಅನ್ನೋದು ಗೊತ್ತಾಗುತ್ತೆ. ನಾನು ಭಾಳ ಸರಳವಾದ ಒಂದು ಪ್ರಶ್ನೆ ಅವರು ಕೇಳಿದ್ರೆ, ಕಳೆದ 30 ತಿಂಗಳಲ್ಲಿ ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು, ಶಾಶ್ವತವಾದಂಥ ಯೋಜನೆ ಯಾವುದು ಜಾರಿ ಮಾಡಿದ್ದೀರಾ, ದಯಮಾಡಿ ಬೆಂಗಳೂರಿನ ಜನತೆಗೆ ತಿಳಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ.